बेळगाव येथे भीमा कोरेगाव विजय उत्सव दिवस साजरा. बेळगाव येथील रामदेव गल्लीत बहुजन परिवर्तन कोऑपरेटिव्ह सोसायटी कार्यालयात भीमा कोरेगाव विजय उत्सव दिवस साजरा करण्यात आला. स्वागत सोसायटीचे व्हाईस चेअरमन सुरेश देवरमणी यांनी केलं. देवरमणी यांच्या हस्ते भारतरत्न डॉक्टर बाबासाहेब आंबेडकर यांच्या प्रतिमेला पुष्पहार अर्पण करून अभिवादन करण्यात आलं. यावेळी प्रमुख वक्ते जयवंत कांबळे यांच्या हस्ते दीप प्रज्वलन झालंय, तर व्हाईस चेअरमन सुरेश देवरमणी यांनी आपले विचार व्यक्त केले. संचालक रमेश कांबळे यांनीही विचार मांडले. जयवंत कांबळे आणि रमेश कडलासकर यांनी भीमा कोरेगाव विजयोत्सव दिनाला उद्देशून बहुमोल विचार मांडले. यावेळी सोसायटीचे संचालक सेक्रेटरी उपस्थित होते. सूत्रसंचालन संचालक दुर्गेश कांबळे यांनी केलं. अन्वेषण न्यूज ब्युरो राजाराम कांबळे. ಪರಿವರ್ತನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಇವತ್ತು ಏನು 1818ರಲ್ಲಿ ನಡೆದಂಥ ಭೀಮಾ ಕೋರೆಗಾವ್ ವಿಜಯೋತ್ಸವದ ಅಂಗವಾಗಿ ಇವತ್ತು ನಿಮ್ಮ ತಾವೆಲ್ಲರೂ ಸೇರಿದ್ದೀವಿ. ತಮ್ಮೆಲ್ಲರಿಗೂ ಪೂರ್ವಕವಾದ ಸ್ವಾಗತಗಳು. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಾವು ಇವತ್ತು ಪೂಜೆ ಮಾಲಾರ್ಪಣೆ ಮಾಡಿ ಅವರಿಗೆ ಒಂದು ನಮನ ಸಲ್ಲಿಸ್ತಿರೋದಕ್ಕೆ ಕಾರಣ ಏನು ಒಂದು 500 ಜನ ವೀರ ಸೈನಿಕರು ತಮ್ಮ ಒಂದು ಏನು ಒಳಗಿರ್ತಕ್ಕಂಥ ಕೀಳಿರಿಮೆಯಲ್ಲಿ ಕಾಣ್ತಿರ್ತಕ್ಕಂಥ 28,000 ಪೇಶಿಯವರ ಮೇಲೆ ಯುದ್ಧವನ್ನು ಸಾರಿ ಒಂದೇ ದಿನ ರಾತ್ರಿಯಲ್ಲಿ ಅವರೆಲ್ಲರೂ ತಮ್ಮ ಒಂದು ಅನ್ಯಾಯದ ವಿರುದ್ಧ ಹೋರಾಡಿ ಜಯದ ಹಾದಿಯಲ್ಲಿ ಅವ್ರನ್ನೆಲ್ಲರನ್ನು ಸೋಲಿಸಿ ನಾವು ಸಹಿತ ಏನೂ ನಮ್ಮಲ್ಲಿ ಯಾವುದೇ ಥರದ ಆಯುಧಗಳು ಇಲ್ಲ ಅಂತಂದ್ರೂ ಸಹಿತ ನಾವು ವಿಜಯವನ್ನು ಪಡೀಲಿಕ್ಕೆ ಅರ್ಹರಿದ್ದೇವೆ ಅನ್ನೋದನ್ನು ನಮ್ಮೆಲ್ಲರಿಗೂ ತೋರಿಸಿಕೊಟ್ಟು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಅದರಂತೆ ನಾವೆಲ್ಲರೂ ನಮ್ಮ ಹತ್ರ ಏನೂ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕಿಂತ ನಮ್ಮಲ್ಲಿ ಏನು ಸಾಧನೆಗಳಿದ್ದಾವೆ ಆ ಸಾಧನೆಗಳನ್ನೇ ಬಳಸಿಕೊಂಡು ನಾವು ಮುನ್ನುಗ್ಗಬೇಕಾಗಿ ಇರೋದ್ರಿಂದ ಇಂಥ ಕಾಲಮಾನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಬಹುಜನ್ ಪರಿವರ್ತನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೊಂದು ನಿಮಿತ್ತ ಅಷ್ಟೇ. ಇದರ ಪ್ರಕಾರ ನಾವೆಲ್ಲರೂ ಸಹಿತ ಒಗ್ಗಟ್ಟಾಗಿ ಈ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಇದು ಆರ್ಥಿಕ ಪರಿಸ್ಥಿತಿಯಿಂದ ಸುಧಾರಿಸಿಕೊಂಡು ಏನು ನಮ್ಮ ಎಲ್ಲ ಯಾವುದೇ ಥರದ ಸಣ್ಣ ಎಲ್ಲರ ಮನಸ್ತಾಪ ಇರಬಹುದು, ಅದನ್ನೆಲ್ಲ ನಾವು ಬದಿಗಿಟ್ಟು ಸಂಸ್ಥೆಯ ಒಂದು ಉದ್ಧಾರಕ್ಕಾಗಿ ಸಂಸ್ಥೆಯ ಪ್ರಗತಿಗಾಗಿ ನಾವೆಲ್ಲರೂ ಪಣಕಟ್ಟಿ ದುಡಿಯೋಣ ಅಂತ ಹೇಳ್ತಾ ನನ್ನೆರಡು ಮಾತನಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಬಹುಜನ್ ಪರಿವರ್ತನ್ ಕೋಆಪರೇಟಿವ್ ಸೊಸೈಟಿಯ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಈ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.